ಪ್ರಕಾರ ನಾವೀಗ ಕ್ವಾಲಿಫೈಯಿಂಗ್ ಡೇಟ್ ಇಸ್ 1/10/2026 ಪ್ರಕಾರ SIRನ ಪಟ್ಟಿಯನ್ನು ನಾವು ತಯಾರು ಮಾಡ್ತೀವಿ. ದಟ್ ಮೀನ್ಸ್ ಪರ್ಸನ್ಸ್ ವಿಲ್ ಬಿ ಎಲಿಜಿಬಲ್ ಟು ಬಿ ವೋಟರ್ಸ್ ಆ್ಯಸ್ ಆನ್ ಕ್ವಾಲಿಫೈಯಿಂಗ್ ಆನ್ 1/10/2026. ಅದಕ್ಕೋಸ್ಕರ ನಾವು ಪೂರ್ವಭಾವಿ ಸಿದ್ಧತೆ ಮಾಡಿದ ಪ್ರಕಾರ 31ನೇ ತಾರೀಕಿಂದ ಹೌಸ್ ಟು ಹೌಸ್ ವಿಸಿಟ್ಸ್ ನಾವು ಮಾಡ್ತೀವಿ. ಅದರ ಮೊದಲು ನಮ್ಮ ಜನರಿಗೆ ಟ್ರೈನಿಂಗ್ ಮಾಡ್ತೀವಿ. ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ವಿ ವಿಲ್ ಡೂ ಫ್ರಮ್ 29/7/2026 ಅಂದರೆ 30th 29ನೇ ತಾರೀಕುವರೆಗೆ ನಾವು ಮನೆ ವಿಸಿಟ್ ಮಾಡ್ತೀವಿ. ಮತ್ತು ಫೈಲಿಂಗ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ವಿಲ್ ಬಿ ಡನ್ ಬಿಟ್ವೀನ್ 5/8 to 4/9 ಇನ್ನೊಂದು ತಿಂಗಳು ಕೊಡ್ತೇವೆ. ಆ್ಯಂಡ್ ಈ ಡಿಸ್ಪೋಸಲ್ ವಿ ವಿಲ್ ಡೂ ಬಿಟ್ವೀನ್ 5/8/2026 to 3/10/2026 ಆ್ಯಂಡ್ ಫೈನಲ್ ಪಬ್ಲಿಕೇಶನ್ ಆಫ್ ಎಲೆಕ್ಟ್ರಲ್ ರೋಲ್ ವಿಲ್ ಬಿ ಡನ್ ಆನ್ 7/10. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಪ್ರಕಾರ ನಾವು ನಮ್ಮ ಟೇಬಲ್ ಟಾಪ್ ಎಕ್ಸಸೈಸ್ ಮಾಡಿ ಕನಿಷ್ಠ ವಿ ಆರ್ ಟ್ರೈಂಗ್ ಟು ಅಚೀವ್ ಅ ಟಾರ್ಗೆಟ್ ಆಫ್ ಅಟ್ಲೀಸ್ಟ್ 90% ಕವರೇಜ್, ಬಟ್ ವಿ ಆರ್ ನೌ at 70%, where we are trying to identify the electors who are voters in the year 19 and their progeny in 2002 electoral roll 2002 electoral roll ನಲ್ಲಿ ಆ ಕೆಲಸ ವಿ ವಿಲ್ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ದಿಸ್ ಟಿಲ್ 28th. ಆ್ಯಂಡ್ ಅದರ ಆಧಾರದ ಮೇಲೆ ನಮ್ಮ ಜನರು ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡ್ತಾರೆ. Even if a person has taken the elector, we will give the forms to everybody. ಅವರು ಫಿಲ್ ಅಪ್ ಮಾಡಿದ ತಕ್ಷಣ ಯಾರು ಹೆಸರು we are able to we have done in this exercise, we will be able to include after detailed signature by the concerned electoral officer, we will take it into the electoral roll. ಅದ್ರ ಹೊರತುಪಡಿಸಿ ಯಾರು ಉಳಿದಿದ್ದ ಜನರನ್ನು ನಾವು ಅವರ ಫಾರ್ಮ್ಸ್ ಎಲ್ಲ ಮತ್ತು ಡೇಟಾ ವೆರಿಫಿಕೇಷನ್ ಮಾಡಿ there are some 18 documents ಅಲ್ವಾ? Yes, 12 documents ಆಧಾರದ ಮೇಲೆ they will be eligible to be included in the electoral roll. So our target now is to ensure that we try to cover every person who is available on the electoral roll now to see whether either his progeny or he is mapped to the 2002 electoral roll. ಅದರ ಆಧಾರದ ಮೇಲೆ ನಾವು ಅವರನ್ನು ಎಲೆಕ್ಟ್ರಲ್ ರೋಲ್ನಲ್ಲಿ ನೋಡಲಿಕ್ಕೆ ವ್ಯವಸ್ಥೆ ನಾವು ಅದರ ಬಗ್ಗೆ ವ್ಯವಸ್ಥೆ ಮಾಡ್ತೇವೆ. ಬಾಕಿ ಪೂರ ನಮ್ಮ ಜಗದೀಶ್ ಅವರು ಸ್ವಲ್ಪ ಬ್ರೀಫಿಂಗ್ ಮಾಡ್ತಾರೆ. ಹೇಳ್ತೀನಿ. ಅದಕ್ಕೆ ಈಗ 2 ಫಾರ್ಮಲ್ಲಿ ಒಂದು ಫಾರ್ಮ್ ಅವ್ರಿಗೆ ಕೊಟ್ಟು ಒಂದು ಫಾರ್ಮನ್ನು ನಾವು ರಿಸೀವ್ಡ್ ತೆಗೆದುಕೊಂಡು ಬರ್ತೀವಿ. ಆಮೇಲೆ ಹೋಗಿ ಅವ್ರದ್ದು ಫಾರ್ಮ್ ಫಿಲ್ ಆಗಿರೋದನ್ನು ಕಲೆಕ್ಟ್ ಮಾಡಿ ತೊಗೊಂಬಂದು ಆಮೇಲೆ ಅದನ್ನು ಡಾಟಾ ಎಂಟ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡ್ತೀವಿ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದಮೇಲೆ ನಾವು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನನ್ನು 1 ತಿಂಗಳ ಕಾಲ ಅವ್ರದ್ದು ಯಾರಾದರೂ ಅಬ್ಜೆಕ್ಷನ್ ಇದ್ದರೆ ಮತ್ತು ಯಾರಾದರೂ ಹೊಸದಾಗಿ ಸೇರ್ಪಡೆ ಮಾಡೋದಿದ್ರೆ ಫಾರ್ಮ್ 6, 6A ಇವಕ್ಕೆಲ್ಲ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಅದಾದಮೇಲೆ ಆಮೇಲೆ 7 ಮತ್ತು 8 ಸಹ ಅವಕಾಶವನ್ನು ಮಾಡಿಕೊಡ್ತೀವಿ. 1 ತಿಂಗಳ ಕಾಲ ಕೊಡ್ತೀವಿ. 1 ತಿಂಗಳ ಕಾಲದಲ್ಲಿ ಯಾವುದೆಲ್ಲ ಕ್ಲೈಮ್ಸ್ ಬರುತ್ತೆ, ಅಬ್ಜೆಕ್ಷನ್ ಬರುತ್ತೆ, ಅದನ್ನು 2 ತಿಂಗಳ ಕಾಲ ಹಿಯರಿಂಗ್ ಮಾಡ್ತೀವಿ. ಯಾರ್ಯಾರ್ದು ಫಾರ್ಮ್ಸ್ ಬಂದಾಗ ಅಬ್ಜೆಕ್ಷನ್ ಬಂದಿದೆ ಅವುಗಳನ್ನೆಲ್ಲ ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದಕ್ಕೆ ಕ್ರಮವನ್ನು ವಹಿಸ್ತೀವಿ. ಅಂತಿಮವಾಗಿ 7/10ಗೆ 7/10/26ಗೆ ಫೈನಲ್ ರೋಲ್ ಮಾಡ್ತೀವಿ. ಇವಿಷ್ಟು ವಿಷಯ ಇರುವಂಥದ್ದು. ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಎಲ್ರಿಗೂ ಸಹ ಟ್ರೈನಿಂಗ್ ಕೊಟ್ಟಿದ್ದೀವಿ ಆಫೀಸಿಂದ. ಇವತ್ತು ಸಹ ಸ್ವೀಪ್ ಆ್ಯಕ್ಟಿವಿಟಿ ಮಾಡೋ ಸಲುವಾಗಿ ಒಂದು ನೋಡಲ್ ಆಫೀಸರ್ ಮಾಡಿ ಅದನ್ನು ಪ್ರಚಾರವನ್ನು ಹೆಚ್ಚು ಮಾಡಬೇಕು SIR ಕುರಿತು ಅಂತ ಯಾರಿಗೂ ಅನುಮಾನಗಳಿರಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಸಹ ಮಾಡ್ತೀವಿ. ಅವ್ರ ಸಜೆಷನ್ ಇಷ್ಟೇ, ಮ್ಯಾಪಿಂಗ್ ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಅವರು ಸಜೆಷನ್ ಕೊಟ್ಟಿದ್ದಾರೆ. ನಾವು ಸಹ ಮ್ಯಾಪಿಂಗ್ ಮಾಡೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ವಿ. ಅವರಿಗೂ ಸಹ ನಾವು ಹೇಳಿದ್ವಿ, ನೀವು ಸಹ BLAಗಳನ್ನು ನೇಮಕ ಮಾಡೋದು, ಪ್ರತಿ ಬೂತ್ಗೂ ಸಹ ಬೂತ್ ಲೆವೆಲ್ ಏಜೆಂಟನ್ನು ನೇಮಕ ಮಾಡಿ ಕೊಡಿ ನಮಗೆ ಅಂತ ಹೇಳಿದ್ದೀವಿ. BLOs ಮತ್ತು BLAs ಸೇರಿ ಮನೆಗೆ ಹೋಗಿ ಪ್ರತಿಯೊಬ್ಬರು ಅರ್ಹ ಮತದಾರರನ್ನೇ ಯಾರ್ದು ಬಿಟ್ಟು ಹೋಗೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಸಹಕಾರ ಬೇಕು ಅಂತ ನಾವು ಸಹ ಕೋರಿದ್ವಿ. ಅವರು ಒಪ್ಪಿದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ದು ಅಬ್ಜೆಕ್ಷನ್ಸ್ ಏನಾದರೂ ಇಲ್ಲ, ಒಂದಿಷ್ಟು ಸಜೆಷನ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಅಂತ ಅಲ್ಲ, ಈಗ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ, ಕೆಲವು ಬೇರೆ ಪಕ್ಷದಿಂದ ಕೆಲವರು ಸಜೆಷನ್ ಕೊಟ್ಟಿದ್ದಾರೆ. ನಾವು ಸಹ ಅವ್ರ ಸಹಕಾರವನ್ನು ಕೇಳಿ. ದಿಸ್ ಇಸ್ ಮೋರ್ ಪ್ರೊಸೀಜರಲ್ ಇನ್ ನೇಚರ್. If there are any other objections with regard to this one, that's a separate matter. They will take our chief electoral officer. At my level, it is only with regard to the procedure of the SR. ನಾವು ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿಬಿಡ್ತೀವಿ. ಎಸ್, ಪ್ಲಸ್ ವಿ ವಿಲ್ ಮೇಕ್ ಒನ್ ಸ್ಪೆಷಲ್ ಹೆಲ್ಪ್ಲೈನ್ ಆಲ್ಸೋ ವಿತ್ ದ ನೋಡಲ್ ಆಫೀಸರ್, ಸೊ ದ್ಯಾಟ್ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಾದರೆ
ಅವರಿಗೆ ಸ್ಪಂದಿಸಲಿಕ್ಕೆ ಸಹ ನಾವು ಕ್ರಮ ತಗೊಳ್ತೇವೆ. ಮ್ಯಾಪಿಂಗ್ 72.40 ಆಗಿದೆ ನಮ್ದೆಲ್ಲ ಇಡೀ GBA ಪ್ಲಸ್ ಬೆಂಗಳೂರು ಅರ್ಬನ್ ಜಿಲ್ಲೆ, ವಿಚ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಫಾರ್ ಎನಿ ಅರ್ಬನ್. 72.40 ಆಗಿದೆ ಯಾವ್ದು ಸರ್. ಕಂಪ್ಯಾರಿಸನ್ 2002 ಮತದಾರರ ಪಟ್ಟಿ 2025 ಮತದಾರರ ಪಟ್ಟಿ. ಹೌದು. ದಟ್ ಈಸ್ ಕಟ್ಔಟ್. ಸೊ ಅಷ್ಟೇ. ನಾವು ಅದಕ್ಕೆ ಈಗ ನಾವು ಇಷ್ಟೇ ಕೇಳ್ಕೊಳ್ಳೋದು, ನಾವು ಈಗ SIR ಕ್ರಮ ವಿಲ್ ಸ್ಟಾರ್ಟ್ ಆಫ್ ಬೈ ದ ಎಂಡ್ ಆಫ್ ದಿಸ್ ಮಂತ್, ಅಂದರೆ 30ನೇ ತಾರೀಕು ಜೂನಿಂದ ಚಾಲೂ ಆಗ್ತದೆ. ಅದಕ್ಕೆ ನಮ್ಮ ಜನರು BLOs ಪ್ರತಿಯೊಂದು ಜನ ಮನೆ ಮನೆಗೆ ಹೋಗಿ ಅವರು ಫಾರ್ಮ್ಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸಾರ್ವಜನಿಕರು ಮತ್ತು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಸಹ ನಾವು ಕೇಳ್ಕೊಳ್ತೇವೆ. ಇದರ ಬಗ್ಗೆ ಡೀಟೇಲ್ಡು IEC ಬಗ್ಗೆ ಸಹ ನಾವು ಕ್ರಮ ತಗೊಳ್ತೇವೆ. ಸ್ವೀಪ್ ಕಾರ್ಯಕ್ರಮ ಟು ಗೆಟ್ ವೋಟರ್ಸ್ ಟು ಎನ್ರೋಲ್ ಇಫ್ ದರ್ ಆರ್ ಎನಿ ರಿಕ್ವೈರ್ಮೆಂಟ್ಸ್, ಇದರ ಬಗ್ಗೆ ಮಾಹಿತಿ ಕೊಡಿಸ್ಲಿಕ್ಕೆ ಸಹ ಒಂದು ಡೀಟೇಲ್ಡ್ ಕಾರ್ಯಕ್ರಮ ನಾವು ಏರ್ಪಾಡು ಮಾಡಿ ಎಲ್ಲರಿಗೆ ಮುಟ್ಟಿಸ್ಲಿಕ್ಕೆ ವ್ಯವಸ್ಥೆ. BLOs ವಿಲ್ ಗೋ ಬೂತ್ ಲೆವೆಲ್, ಬೂತ್ ವೈಸ್. ಒಂದು ಬೂತ್ನಲ್ಲಿ, ಒಂದು ವಾರ್ಡ್ನಲ್ಲಿ 7-8 ಬೂತ್ ಇರ್ಬೋದು. ಆ ಏರಿಯಾ ಪಬ್ಲಿಕ್ ಸಿಗೋ ಥರ ಅವ್ರ ಕಾಂಟ್ಯಾಕ್ಟ್ ಡಿಸ್ಕ್ಲೋಸ್ ಮಾಡಿರ್ತೀರಾ? ಹೌದು, ನಾವು ಕೊಡ್ತೀವಿ. ಫೋನ್ ನಂಬರ್ ಕೊಡ್ತೇವೆ ವಾರ್ಡ್ ವೈಸ್ ಯಾರ್ದಿದೆ ಅಂತ ಹೇಳಿ. ಅದು ನೀವು ಆನ್ಲೈನಲ್ಲಿ ಕೂಡ ಅಪ್ಡೇಟ್ ಮಾಡಿ. ಆನ್ಲೈನ್ ಕೂಡ ಮಾಡಿ. ಡೌಟ್ ಕೇರ್ ಇದ್ರೆ ವೆಬ್ಸೈಟಲ್ಲಿ ಇದೆ ಅಲ್ಲ ಮಾಡ್ಬೋದು. BLOs ಡೀಟೇಲ್ಸ್ ಎಲ್ಲ ಇನ್ಕ್ಲೂಡಿಂಗ್ 12 ಅದು ಈಗ ಸದ್ಯಕ್ಕೆ ಯಾರು ಹೆಸರು ಇದೆ ಎಲೆಕ್ಟ್ರಲ್ ರೋಲ್, ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ನಿ ಅವರಿಗೆ ಕೊಡೋದು ಅವಶ್ಯಕತೆ ಇರಲ್ಲ. ಅದರ್ವೈಸ್ ವಿ ಕ್ಯಾನ್ ಗಿವ್ ದ ಫಾಲೋಯಿಂಗ್ ಡೇಟಾ. If they want any identity card issued by government or by the state or central government, then any identity card issued by a bank, LIC, PSU prior to 1987, birth certificate, passport, matriculation and educational certificate, permanent PRC card issued by the competent state authority, forest rights certificate, OBC, SC, ST certificate, national NRC if it exists, family register if it is maintained under any state regulation, any house allotment certificate. For Aadhaar, the directions of the commission will apply ಅಂತ ಹೇಳಿದ್ದಾರೆ. ಹೌದು ಹೌದು 2002 ಇಲ್ಲದೆ ಇರೋರಿಗೆ Either he or his progeny. ಅವ್ರ ಪ್ರೋಜನಿನೂ They will ಮ್ಯಾಪ್ trace. ಮಾಡಿದ್ವಿ. ಯಾರಿಗೆ ಮ್ಯಾಪ್ ಆಗಿದೆ ಅವ್ರಿಗೆ ಯಾವುದೇ ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ. ಯಾರಿಗೆ ಮ್ಯಾಪಿಂಗ್ ಆಗಿಲ್ಲ ಅವರಿಗೆ ಡಾಕ್ಯುಮೆಂಟನ್ನು ತಗೋಬೇಕು. ಈಗ 2002 ಯಾರು ಅವರ ಪೇರೆಂಟ್ಸ್ ಆಗಲಿ ಇವರು ಇಲ್ಲದೆ ಇರೋರು ಇವರು They have to show the certificates. ಈ ಡಾಕ್ಯುಮೆಂಟ್ಸ್ ಕೊಡಬೇಕು. Yes. Yes. ಈ ಪರಿಷ್ಕರಣೆ GBA ಚುನಾವಣೆಗೆ This is as of now, idu my understanding is that the state election commission, subject to any clarification issued by state election commission, idu matte election for the GBA will be independent processes. ಪರಿಷ್ಕರಣೆಗೂ GBA ಇಲ್ಲ. ಸರ್, ಅದೇ ಪರಿಷ್ಕರಣೆ ಆಗಿಲ್ಲ ಅಂತ ಅಂದ್ರೆ ಫೇಕ್ ವೋಟರ್ಸ್ನ ಇಟ್ಕೊಂಡು ನೀವು ಈ ಎಲೆಕ್ಷನ್ ಯಾವ ಥರ ನಡೆಸ್ತೀರಾ? There is no, as of now, according to us, there are no fake voters. There could be some duplication, etc., but there are no fake voters. But we will have to check the thing. There are, we are, like I said, we are subject to any direction issued by State Election Commission. But subject to those clarifications, our take is it is independent. ಸೊ ಈಗ ಫಸ್ಟ್ ಹಂತದಲ್ಲಿ ನೀವು ಚೆಕ್ ಮಾಡಿದಾಗ ಡೂಪ್ಲಿಕೇಶನ್ ಇರೋಂಥದ್ದೇ ಸಾಕಷ್ಟು ಸಿಕ್ಕಿದೆ, ಸೊ ಅದನ್ನು ಕೂಡ ಡಿಲೀಟ್ ಮಾಡಿ. We have never said anything like that. We have only said that we are now mapped a lot of cases. There may be some cases who have included subsequently. ಅದು ನೋಡಬೇಕಾಗ್ತದೆ. But we will definitely use the old electoral roll of 1/1/2025. I mean 1/1/2025 ಅಲ್ಲ 1/10/2025 ಪ್ರಕಾರನೇ ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮುಂದುವರಿಸಿದ್ದಾರೆ. ಅದು ಆಧಾರದ ಮೇಲೆ ಕ್ರಮ. ಸರ್, ಈಗ ಬೇರೆ ಮದುವೆಯಾಗಿ ಸೊಸೆಯಾಗಿ ಬರ್ತಾರೆ, ಆಗ ಅವನ ಗಂಡಂದು ಇಲ್ಲಿದ್ದರೆ ಬೇಡಿ, ಈಗ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅವರ ಎರಡು ನೀವು ಮ್ಯಾಪಿಂಗ್ ಅವ್ರ ಫಾದರ್ ಜೊತೆಗೆ ಫಾದರ್ ಬೇರೆ ಊರಲ್ಲಿ ಇರ್ತಾರೆ, It's okay. ಮದುವೆ ಆದ್ಮೇಲೆ ಫಾದರ್ ಬರಲಿಲ್ಲ, ಅವ್ರ ಗಂಡನ ಮನೆಗೆ ಬರ್ತಾರೆ. ಆವಾಗ ಫಾರ್ಮ್ಸ್ ಕೊಡ್ತೀವಿ, ಫಾರ್ಮಲ್ಲಿ ಎನಿಮರೇಷನ್ ಮಾಡ್ಕೊಡ್ತೀವಿ. ಅದೇ ಬಟ್ ಅವರು ಈಗ ಮತದಾರ ಪಟ್ಟಿಯಲ್ಲಿ 25ರಲ್ಲಿ ಅವ್ರ ಹೆಸರಿದ್ರೆ ಎಲ್ಲರಿಗೂ ಫಾರ್ಮ್ ಕೊಡ್ತೀವಿ. ಅವರಿಂದ ಅಪ್ಲಿಕೇಶನ್ ಎನಿಮರೇಷನ್ ಫಾರ್ಮ್ ಕಲೆಕ್ಟ್ ಮಾಡ್ಕೊತೀವಿ. See, you are taking a class of individual cases. See, ಏನಾಗ್ತದೆ,
Election Commission is detailed guidelines are available to everyone. It is not only us. So every contingency which is possible for inclusion of a person's name in the electoral roll, that has already been addressed in the Election Commission guidelines. ತಮ್ಮ ಗಮನಕ್ಕೆ if you want the list of FAQs, ಅದು ಬೇಕಾದರೆ ಸಹ ನಾವು ಪಬ್ಲಿಷ್ ಮಾಡ್ತೀವಿ. ಐ ಥಿಂಕ್ ವಿ ವಿಲ್ ಡೂ ದ್ಯಾಟ್ ಆಲ್ಸೋ, ಸೊ ದಟ್ ದರ್ ಇಸ್ ನೋ ಕನ್ಫ್ಯೂಷನ್. ನಮ್ಮ ವೆಬ್ಸೈಟ್ನಲ್ಲಿ ಸಹ ತಮಗೆ ಸಹ ಸೆಪರೇಟ್ ಆಗಿ ಒಂದು ಪ್ರೆಸ್ ರಿಲೀಸ್ ಕೊಟ್ಬಿಡ್ತೀವಿ. ಸರ್, ಈಗ ಮ್ಯಾಪಿಂಗ್ ಇದೆ ನೆಕ್ಸ್ಟ್ ಅಂತ ಹೋಗ್ತಾ ಇದ್ದೀರಿ ಅಂದರೆ ವಾಟ್ ಇಸ್ ದ ಆ್ಯಕ್ಚುಯಲ್ ಪರ್ಪಸ್ ಆಫ್ ಮ್ಯಾಪಿಂಗ್? See, the idea is you must understand one thing. The idea of mapping is to ensure less difficulties for the elector and less difficulties for us also. Electorige, I have already produced my certificate and got myself included with proper justification, and ನನ್ನ ಮನೆಗೆ 2002ನಲ್ಲಿ ಹೌಸ್ ಲಿಸ್ಟಿಂಗ್ ಆಗಿತ್ತು. ಅಂದರೆ ಎಲ್ಲರೂ ಮನೆಗೆ ಬಂದುಬಿಟ್ಟು 2002ರಲ್ಲಿ ನನ್ನ ಹೆಸರು ಆಲ್ರೆಡಿ ಸೇರಿಸಿ ಬಿಟ್ಟಿದ್ದಾರೆ. ಸೊ ದ್ಯಾಟ್ ವರ್ಕ್ ಆಫ್ ದಿಸ್ ವಾಟ್ ಈಸ್ SIR ಇಂಟೆನ್ಸಿವ್ ರಿವಿಷನ್ ಅಂದರೆ ಏನು? ವೆನ್ ಯು ವಾಂಟ್ ಟು ಡೂ ಎಲೆಕ್ಷನ್, ದೆರ್ ಆರ್ 2 ಮೆಥಡ್ಸ್ ಆಫ್ ಡೂಯಿಂಗ್ ಎಲೆಕ್ಷನ್. ಒಂದು, ಮನೆಗೆ ಹೋಗಿ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಕರೆಕ್ಟಾಗಿ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತೇವೆ, ಅಬ್ಜೆಕ್ಷನ್ಸ್ ತೊಗೊಂಡ್ಬಿಟ್ಟು ಎಲೆಕ್ಷನ್ ಮಾಡ್ತೇವೆ. ಸಬ್ಸಿಕ್ವೆಂಟ್ಲಿ ಕೆಲವು ಜನರು ಸೇರ್ಪಡೆ ಆಗ್ತಾ ಇರ್ತಾರೆ, ಹೊರಗಿಂದ ಬರ್ತಾರೆ, there will be new additions because people have become 18 etc. You make supplementary sheets. ಆ ಸಪ್ಲಿಮೆಂಟ್ಸ್ ಅಂತ ಹೇಳಿಬಿಟ್ಟು ಅದನ್ನು ಜೋಡಿಸಿ ವಿ ಕೀಪ್ ಮೇಕಿಂಗ್ ದ ಎಲೆಕ್ಟ್ರಲ್ ರೋಲ್. ಬಟ್ ದ ಮದರ್ ರೋಲ್ ವಾಸ್ 2002 January. 2026ನಲ್ಲಿ ವಿ ಆರ್ ಅಗೇನ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ಹೌಸ್ ಲಿಸ್ಟಿಂಗ್ ಇಂಡಿಪೆಂಡೆಂಟ್ಲಿ ಅಲ್ವಾ? ಸೊ ಅದಕ್ಕೆ ಮನೆಗೆ ಸಮೀಕ್ಷೆ ಮಾಡ್ತಾ ಇದ್ದೇವೆ ಇನ್ನೊಂದು ಸರಿ. ಬಟ್ ಸಿನ್ಸ್ ಯು ಹ್ಯಾವ್ ಆಲ್ರೆಡಿ ಡನ್ ದ ವರ್ಕ್ ಇನ್ 2002 ಆ್ಯಂಡ್ ವಿ ಹ್ಯಾವ್ ಗಾಟ್ ದ ಬೆನಿಫಿಟ್ ಆಫ್ ಸಮ್ ಟೆಕ್ನಾಲಜಿ, ವಿ ಆರ್ ನೌ ಏಬಲ್ ಟು ಮ್ಯಾಪ್ ದ ಎಲೆಕ್ಟರ್ ಆಫ್ 2002 to the persons into 2026. So it saves a lot of time. If you do this work properly, ಮನೆಗೆ ಹೋಗಿಬಿಟ್ಟು, ಬಿಕಾಸ್ ದರ್ ಆರ್ 1.90 lakh ವೋಟರ್ಸ್, ಎಲ್ಲರದು ಕ್ಲೇಮು ಅಬ್ಜೆಕ್ಷನ್ನು ಕೇಳುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನೀವೇ ಹೇಳ್ತೀರಿ ಯಾಕೆ ಇದು ಹೇಗೆ ಆಗಿತ್ತು ಅಂತ ಹೇಳ್ತೀರಿ. ಇಟ್ಸ್ ಆಲ್ವೇಸ್ ಪಾಸಿಬಲ್ ದಟ್ ದರ್ ಸಮ್ ಎರರ್ಸ್ ಆರ್ ದೇರ್. ಟು ಎಲಿಮಿನೇಟ್ ದ ಎರರ್ಸ್, we are doing this intensive exercise of mapping so that we are able to identify the maximum number of voters who are linked to the 2002 electoral roll. The percentage itself will not actually affect the... It will not affect the elector. It will not affect the process of special intensive revision. We still will go to every household and we will get the form from the concerned person. Because this is only a method, a very probable list of people who can be included. ಅದರ ಆಧಾರದ ಮೇಲೆ ವೆರಿಫಿಕೇಶನ್ ಮಾಡಿಕೊಂಡು ನಾವು ಬರ್ತೀವಿ. ಸಿಬ್ಬಂದಿ ಇದಕ್ಕೆ 8,000ಕ್ಕಿಂತ ಜಾಸ್ತಿ ಜನರು ನಮಗೆ ಬೇಕಾಗ್ತದೆ. ಪ್ರತಿಯೊಂದು ಜಾಗ ಎಲೆಕ್ಟ್ರಲ್ ರೋಲ್ ಎಷ್ಟು ಬೂತ್ಸ್ ಇದೆಯಲ್ಲ, 8,023 ಬೂತ್ಸ್ ಇವೆ. ಪ್ರತಿಯೊಂದು ಬೂತಿಗೆ ನಾವು ಒಂದು BLO ಹಾಕಿಸ್ತೀವಿ. ಅವರ ಮೇಲೆ ಸೂಪರ್ವಿಷನ್ ಮಾಡಲಿಕ್ಕೆ ನಮ್ಮ ಕಂಪ್ಲೀಟ್ 1,600 ಸ್ಟಾಫ್ ಇರ್ತಾರೆ. ಸೊ ದ್ಯಾಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. 10 BLOs. But we will not use any person who is not linked to government. So it has to be a person. They will have to have ಅವರೆಲ್ಲ private ಅವರು ತಗೊಳ್ಳಿಕ್ಕಾಗಲ್ಲ ನಮಗೆ. As per Election Commission directions, we have to use only government officials. ಸ್ಕೂಲ್ಸ್ Yes, ಎಲ್ಲರೂ ತಗೊಳ್ಬೇಕು. ಮೀನ್ಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಯೂಸ್? ಮ್ಯಾಕ್ಸಿಮಮ್ ನಮ್ಮದು ಎಜುಕೇಷನ್ ಡಿಪಾರ್ಟ್ಮೆಂಟೇ ನಾವು ಉಪಯೋಗ ಮಾಡೋದು. ಪ್ರೈವೇಟ್ ಸ್ಕೂಲ್ ಟೀಚರ್ಸ್ No. Census-ನಲ್ಲಿ we could use private people, but in elections we can use only government. ಈಗ ಸ್ಕೂಲೆಲ್ಲ ಶುರು ಆಗ್ತಾ ಇದೆ. ಅಡ್ಮಿಷನ್ ಈಗ ಮುಗೀತದೆ. ಸೊ ಬೈ ದ ಟೈಮ್ ವಿ ಸ್ಟಾರ್ಟ್ SIR. ಟೀಚರ್ಸ್ನೆಲ್ಲ ತಗೊಂಡ್ರೆ ಅದು ಎಜುಕೇಶನ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಕಾಡೆಮಿಕ್ ಇಯರ್ ಇದು BLOs ಕಾನ್ಸೆಪ್ಟ್ ಬಂದು ಭಾಳ ವರ್ಷ ಆಯಿತು. ಅವರು ಡ್ಯೂಟಿ ಜೊತೆಗೆ ಅಡಿಷನಲ್ ಆಗಿ ಮಾಡಬೇಕಂತ, ಡ್ಯೂಟಿ ಅವರ್ಸ್ ಬಿಟ್ಟು, ಸ್ಕೂಲ್ ಅವರ್ಸ್ ಬಿಟ್ಟು ಈ ಕೆಲಸ ಮಾಡಬೇಕಂತ. ಅದಕ್ಕಾಗಿಯೇ ಜಾಸ್ತಿ ಸಮಯ ಕೊಡೋದು. ಎಷ್ಟು ಅವ್ರಿಗೆ ಮನೆಗಳೆಷ್ಟು 100ರಿಂದ 150 ಮನೆಗಳು ಬರುತ್ತೆ ಒಬ್ಬರಿಗೆ. ಹಾಂ, ಹೆಚ್ಚು ಅಂದರೆ 200 ಮನೆ ಬರ್ಬೋದು. 200 ಮನೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಆದರೆ ನಾವು ಕೊಡೋದು 30 ದಿವಸ. ಯಾಕೆಂದರೆ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟೇ ಅದನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಇದೆಲ್ಲ ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ಬಂದಿದೆ, ಇದನ್ನು ಅವ್ರ ಡ್ಯೂಟಿ ಜೊತೆಗೇ ಮಾಡಬೇಕು ಅಂತ. ಹಾಗಾಗಿ ಎಜುಕೇಷನ್ಗೆ ಯಾವುದೇ ಇದರಿಂದ ತೊಂದರೆ ಇಲ್ಲ. ಸಾಯಂಕಾಲದ ಮೇಲೆ ವಿಸಿಟ್ ಮಾಡ್ತಾರೆ. 4:15 ನಂತರ ಅವರು ವಿಸಿಟ್ ಮಾಡ್ತಾರೆ, ಇಲ್ಲ ಸ್ಕೂಲ್ ಅವರ್ಸ್ಗಿಂತ ಮೊದಲು ಬೆಳಗ್ಗೆ ಹೋಗಿ ವಿಸಿಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಎನ್ಕ್ವೈರಿ ನಡೀತಿರ್ಬೇಕಾದ್ರೆ ಮತ್ತೆ ಇಲ್ಲಿಗಲ್ ಲೇಔಟಿಗೆ ಫಸ್ಟ್ 50 ಆ ಥರ ಎಲಿಗೇಷನ್ಸ್ ಕೊಟ್ಟಿದ್ದಾರೆ. ಐ ವಾಸ್ ಕಮಿಷನರ್ ಟು ಗಿವ್ ಅ ಡೀಟೇಲ್ಡ್ ರಿಪೋರ್ಟ್.
ಆ್ಯಂಡ್ ಅದರ ಆಧಾರದ ಮೇಲೆ ಇಫ್ ದರ್ ಇಸ್ ಎನಿಥಿಂಗ್ ಫೌಂಡ್ ಆನ್ ಹರ್ ದ್ಯಾಟ್ ಎನಿ ವೈಲೇಷನ್ ಆಗಿದ್ದರೆ ನಾವು ಖಂಡಿತ ಕ್ರಮ ತಗೊಳ್ತೀವಿ. ಅವರಿಗೆ ಕಾಟನ್ ಏನಾದ್ರು ಮತ್ತೆ ವಾಪಸ್ ತಗೊಳ್ಳುವಂಥದ್ದು ಆ ಥರದ್ದು ಏನಾದ್ರು ಇದೆಯಾ ಸರ್? ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ತೇವೆ ಇನ್ ಕೇಸ್ ದರ್ ಇಸ್ ಎನಿ ವೈಲೇಷನ್ ಫೌಂಡ್ ಆರ್ ಎನಿ. ಇಲ್ಲ, ಯಾರು ರಿಪೋರ್ಟ್ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೇವೆ. ನೋಡ್ತೀನಿ, ಲೆಟ್ ಮಿ ಹ್ಯಾವ್ ಆಫೀಸಿಗೆ ಬಂದಿದೆ, ಅದರ ಪ್ರಕಾರ ಖಾತಾ ಏನಾದ್ರು ವಾಪಸ್ ತಗೊಳ್ಳೋದು ಪ್ಲಾನ್ ಅಷ್ಟು ಎಫೆಕ್ಟ್ ಆಗಿದೆ ಮಳೆ ಹೌದು. ಸೊ ಈಗ ಮಾನ್ಸೂನ್ ಶುರು ಆಗ್ತಾ ಇದೆ, ನಿನ್ನೆ ವಾಟ್ ಇಸ್ ದ ಕ್ವೆಶ್ಚನ್ ಅಗೇನ್? ಪ್ರೀ ಮಾನ್ಸೂನಲ್ಲೇ ಎಫೆಕ್ಟ್ ಆಯಿತು ಡೆಫಿನೆಟ್ಲಿ. ಮಾನ್ಸೂನಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಫ್ಕೋರ್ಸ್ ಮಳೆಯಿಂದ. ಇಟ್ಟಿದ್ದೀವಿ. ಸ್ಟಿಲ್ ವಿ ಆರ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಆ್ಯಕ್ಷನ್ಸ್ ಟೇಕನ್ ಟು ಪ್ರಿವೆಂಟ್ ಫ್ಲಡ್ಡಿಂಗ್. ವಿ ಕುಡ್ ಹ್ಯಾವ್ ensured even better service, but to bring to your notice, most of the major stormwater drains we have already done the desilting, so you are not going to find any major flooding in the bigger kaluve. ಆದರೆ ಭಾಳಷ್ಟು ಜಾಗದಲ್ಲಿ ನಾವು ಲೋಕಲೈಸ್ ಫ್ಲಡ್ಡಿಂಗ್ ಅಂತೆ ಕಂಡು ಬರ್ತಾ ಇದೆ. ದೀಸ್ ಆರ್ ಬಿಕಾಸ್ ಆಫ್ ಟೂ reasons. One, blockages to the existing drain. Maybe some cases some of the drains have been that is ನೀರು ಒಳಗೆ ಹೋಗಲಿಕ್ಕೆ ಲೀವ್ಸ್ ಎಲ್ಲ ಬಂದು ನೀರು ಹೋಗಲಿಕ್ಕೆ ತಡೆ ಹಿಡಿಸಿದೆ. ಅದಕ್ಕೆ ಅದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಲ್ಲಿ ಹೋಗಿದೆ. ಇವತ್ತು ವಿ ಸಾ ದ ರಿಪೋರ್ಟ್ಸ್ ದ್ಯಾಟ್ ಔಟರ್ ರಿಂಗ್ ರೋಡ್ನಲ್ಲಿ ಸಮಸ್ಯೆ ಬಂದಿತ್ತು. ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಸಮಸ್ಯೆ ನಾವು ನೋಡುವಾಗ ಇಟ್ ವಾಸ್ ಓನ್ಲಿ ಅ ಸ್ಮಾಲ್ ಮ್ಯಾಟರ್ ಆಫ್ ಫ್ಲೋಟಿಂಗ್ ಡೆಬ್ರಿ ಬಂದುಬಿಟ್ಟು ಗ್ರೇಟಿಂಗ್ನಲ್ಲಿ ಸ್ಟಕಪ್ ಆಗಿದ್ದ ಕಾರಣ ಪ್ರಾಬ್ಲಮ್ ಆಗಿತ್ತು. ಆದರೂ ಸಹ ನಾವು ತಾಂಡಗಳು ಹಚ್ಚಿಬಿಟ್ಟು ಅಟ್ ಡಿಫ್ರೆಂಟ್ ಲೊಕೇಶನ್ಸ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಟು ಎನ್ಶ್ಯೂರ್ ದ್ಯಾಟ್ ದೇ ಆರ್ ರಿಮೂವ್ಡ್. ಪ್ರತಿಯೊಂದು ಕಾರ್ಪೊರೇಷನ್ ಏರಿಯಾದಲ್ಲಿ ನಾವು ಒಂದು ಪರೇಡ್ ಸಹ ಮಾಡಿಬಿಟ್ಟಿದ್ದೇವೆ. ಆಲ್ ವೆಹಿಕಲ್ಸ್ ವಿಚ್ ಆರ್ ಅವೈಲೇಬಲ್, ಆಲ್ ಟ್ರೀಸ್ ವಿಚ್ ಆರ್ ಟ್ರೀ ಕಟಿಂಗ್ ಎಕ್ವಿಪ್ಮೆಂಟ್ ಎಲ್ಲ ನಾವು ಪರೇಡ್ ಮಾಡಿ ಇನ್ಸ್ಪೆಕ್ಷನ್ ಸಹ ಮಾಡಿಸಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೇವೆ. As per the directions of ACS, UDD and the Honorable Minister, we have also taken up action to monitor the desilting done. So around now 180 spots nalli nama Special Commissioner FECC herself has taken report from both the traffic and the engineers jointly, and close to about 120 cases we have closed where flooding has been noticed. So if ever reports are coming, ತಮ್ಮ ಗಮನಕ್ಕೆ ಇಷ್ಟೇ, either it is a localized issue. As such, we do not anticipate any major flooding in any location, but there are some 2-3 locations which are affected by court decisions or stays. ಅಲ್ಲಿ ನಮಗೆ ಖಂಡಿತ ಸಮಸ್ಯೆ ಉದ್ಭವವಾಗ್ತಾ ಇರ್ತದೆ. ದಟ್ ವಿಲ್ ಬಿ ಸಮಥಿಂಗ್ ವಿ ವಿಲ್ ಫೈಟ್ ಇನ್ ದ ಕೋರ್ಟ್. ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀರಿ ಅಂತ ಹೇಳಿದ್ರೆ 100% ಲೈಕ್ ಕೇರ್. ಹೌದು ಎಲ್ಲಿ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ, ಇದು ಕೂಡ ಸೇಮ್ ಪ್ರಾಬ್ಲಮ್ ಇದೆ. ಇಲ್ಲ, ವಾಟ್ ವಿ ಚೆಕ್ಡ್ ಅಪ್ ಇನ್ KR ಸರ್ಕಲ್, ದ ಡ್ರೈನ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್, ಬಟ್ ಅದು ಕಟ್ ಆಫ್ ಡ್ರೈನ್ ಮಾಡಲಿಕ್ಕೆ ಅವಶ್ಯಕತೆ ಇದೆ, ಸೊ ದ್ಯಾಟ್ ದ ವಾಟರ್ ಡಸನ್ ಎಂಟರ್ ಇನ್ ಟು ದ ಡ್ರೈನ್. ಅಲ್ಲಿ ನೀರು ಎಲ್ಲಿ ಬರ್ತಾ ಇದೆ, ಲೆಫ್ಟ್ ಐದರ್ ಬೋತ್ ಇನ್ಲೆಟ್ ಪಾಯಿಂಟ್ಸ್ನಲ್ಲಿಂದ ನೀರು ಬರ್ತಾ ಇದೆ. ಅದಕ್ಕೆ ಒಂದು ಕಟ್ ಆಫ್ ಡ್ರೈನ್ ಮಾಡಿದರೆ ಸಮಸ್ಯೆ ಬರಲ್ಲ. ಕಮಿಷನರ್ ಹ್ಯಾಸ್ ಆಲ್ರೆಡಿ ಸ್ಯಾಂಕ್ಷನ್ ಫಂಡ್ಸ್, ಐ ಹ್ಯಾವ್ ಅಪ್ರೂವ್ಡ್ ಇಟ್ ಆಲ್ಸೋ. ಸೊ ದೇ ವಿಲ್ take action in the next 20-25 days to ensure that the cut-off drains are implemented. ಸರ್, ಈಗ ಲಾಸ್ಟ್ ಒಂದು ತಿಂಗಳಲ್ಲಿ ನೀವೇ ಕೊಟ್ಟಿರೋ ಮಾಹಿತಿ ಪ್ರಕಾರ 900 ಮರಗಳು ಬಿದ್ದಿದೆ ಆಯ್ತಲ್ಲ ಸರ್, ಮರಗಳದ್ದು. ಹಾಂ, ಹಿಂಗೆ ಸಮಥಿಂಗ್ ದಟ್ ಅದನ್ನು ಎನ್ಶ್ಯೂರ್ ದಟ್ ದೇ ಆರ್ ರಿಮೂವ್ಡ್. ಮೊನ್ನೆ ಮಳೆ ಬರುವಾಗ ಮೋಸ್ಟ್ ಆಫ್ ದ ಯಂಗರ್ ಟ್ರೀಸ್ ಫೆಲ್ ಡೌನ್, ಇಟ್ ವಾಸ್ ನಾಟ್ ದ ಡೆಡ್ ಟ್ರೀಸ್. ಸೊ ಬಟ್ ಆ ಥರ ವಿಂಡ್ ಜಾಸ್ತಿ ಇದ್ಬಿಟ್ರೆ ಸಮಸ್ಯೆ ಖಂಡಿತ ಬರುತ್ತದೆ. ಬಟ್ we will keep doing our best in future. See, end of the